ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ನಿನ್ನೆನೆ ನಾನು ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡಿ ಹಾಕಿದ್ದೆ, ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸಿದ್ದೆ. ತುಂಬ ಜನ ನೀವು ಕೇಳ್ತಾನೆ ಇದ್ರಿ ವೈ ಇಟ್ ಈಸ್ ಶೋಯಿಂಗ್ 0 ಅಂತ. ಸೊ ಇನ್ನೂ ಈ ವಿಡಿಯೋನ ನೋಡಿಲ್ಲ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ವಾಚ್ ಆಫ್ಟರ್ ದಿಸ್ ವಿಡಿಯೋ. ಓಕೆ, ಈಗ ತುಂಬ ಜನಕ್ಕೆ ಏನು ಕ್ವಶನ್ ಇದೆ, ಅಕ್ಕ ನನಗೆ SNQ ಕೋಟಾ ಸೀಟ್ ಸಿಗ್ಬೋದಾ ಅನ್ನೋದು ಕ್ವಶನ್ ಇದೆ. ಚಾನ್ಸಸ್ ಇದೆಯಾ, ಅದು ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದಾ? ಆಮೇಲೆ ನನಗೆ ತುಂಬ ಚೆನ್ನಾಗಿ ರ್ಯಾಂಕ್ ಕೂಡ ಇತ್ತು, ಹಾಗೆ ನನ್ನ ಕ್ಯಾಟಗರಿಯಲ್ಲಿ ಇನ್ಕಮ್ ಕೂಡ ನನ್ನ ಕಡಿಮೆನೇ ಇತ್ತು, ಬಟ್ ಆದರೂ ನಂಗೆ ಅಲಾಟ್ ಆಗಿಲ್ಲ ಅಕ್ಕ, ಇನ್ನೂ ಚಾನ್ಸಸ್ ಇದೆಯಾ ಅನ್ನೋಂಥ ಕ್ವಶನ್ಸ್ ನೀವು ಕೇಳ್ತಾ ಇದ್ರಿ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿನ ನೀಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಾಚ್ ದಿಸ್ ಕಂಪ್ಲೀಟ್ಲಿ, ರೈಟ್? ಯಾ, ಯು ಕ್ಯಾನ್ ಸಿ ಹಿಯರ್. ಫಸ್ಟ್ಗೆ ನಿಮ್ಮ ಕ್ವಶನ್ ಇದು, SNQ ಸೀಟ್ ಇನ್ ಸೆಕೆಂಡ್ ರೌಂಡ್, ಇಸ್ ದಿಸ್ ಪಾಸಿಬಲ್? ಈಗ ರೌಂಡ್ 1ನಲ್ಲಿ ನೀವು ಎಲ್ಲರೂ ಹಾಕಿದ್ರಿ, ಈಗ ನಿಮ್ಮ ಇನ್ಕಮ್ ಕಡಿಮೆ ಇರ್ಬೋದು, ಹಾಗೆ ನಿಮ್ಮ ಮೆರಿಟ್ ರ್ಯಾಂಕ್ ಏನಿದೆ ಅದು ಚೆನ್ನಾಗಿದೆ ಅಂತಲೇ ಅಂದ್ಕೊಳ್ಳೋಣ. ಈ ರೀತಿಯಾಗಿ ನೀವು ಒಂದು ಲಿಸ್ಟನ್ನ ಹಾಕಿದ್ರಿ, ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡಿದ್ರಿ, ಹಾಗೆ ಹಾಕಿದ್ರಿ. ಫಸ್ಟ್ ರೌಂಡ್ ಕೂಡ ಕಂಪ್ಲೀಟ್ ಆಯಿತು, ಬಟ್ ರಿಸಲ್ಟ್ ಬಂದಾಗ ನಿಮಗೆ SNQ ಅಲಾಟ್ ಆಗಿಲ್ಲ. ಈಗ ಸೊ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಸೆಕೆಂಡ್ ರೌಂಡ್ನಲ್ಲಿ ಆಗ್ಬೋದಾ ಅನ್ನೋಂಥ ಚಾನ್ಸಸ್ಸನ್ನು ನನ್ನ ಕೇಳ್ತಾ ಇದ್ರಿ. ಓಕೆ, ಬಿಫೋರ್ ದ್ಯಾಟ್ SNQ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ SNQ? SNQ ಫುಲ್ ಫಾರ್ಮ್ ಕೇಳೋದಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ. ಓಕೆ, ಇಲ್ಲಿ ನೀವು ನೋಡ್ಬೋದು, ಐ ಹ್ಯಾವ್ given complete information here. First one is it's up to 5% seats provided under SNQ over and above regular seats. Okay, 5% seats ಇದ್ದೇ ಇರ್ತವೆ. and college and branch specific. Okay, SNQ seats are available for the specific colleges and branches. ಒಂದಿಷ್ಟು ಕಾಲೇಜಸಲ್ಲಿ ಒಂದಿಷ್ಟು ಸ್ಪೆಸಿಫಿಕ್ ಬ್ರಾಂಚ್ಗಳಿಗೆ ಒಂದಿಷ್ಟು ಸೀಟ್ಸ್ ಅಂತ ಅವರು ನೇಮಕ ಮಾಡಿರ್ತಾರೆ. ಓಕೆ, ಆಮೇಲೆ ಏನಾಗುತ್ತೆ, ನಿಮಗೆ ಟ್ಯೂಷನ್ ಫೀ ಇಸ್ ನಥಿಂಗ್ ಬಟ್ ನಿಮ್ಮ ಕಾಲೇಜ್ ಫೀಸ್ ನೀವೇನು ತುಂಬ್ತೀರಾ ಅದರಲ್ಲಿ ನಿಮಗೆ ಕಡಿಮೆ ಆಗುತ್ತೆ, ಹೌದಾ? ದ್ಯಾಟ್ಸ್ ಒನ್ ಪಾಯಿಂಟ್. ಆ್ಯಂಡ್ ಒನ್ ಮೋರ್ ಈಸ್ ಮೆರಿಟ್ ಬೇಸ್ಡ್ ಅಲಾಟ್ಮೆಂಟ್. ಓಕೆ, ಮೆರಿಟ್ ಬೇಸ್ಡ್ ಅಂದರೆ ಅಲಾಟ್ಮೆಂಟ್ ಈಸ್ ಬೇಸ್ಡ್ ಆನ್ ಮೆರಿಟ್ ಎಲಿಜಿಬಿಲಿಟಿ ಆ್ಯಂಡ್ ಆಪ್ಷನ್ಸ್ ಫಿಲ್ಡ್. ನಥಿಂಗ್ ಬಟ್ ಈಗ ನಿಮ್ಮದು ರ್ಯಾಂಕ್ ಚೆನ್ನಾಗಿದೆ, ಏನೋ ನಿಮ್ಮದು ಕ್ಯಾಟಗರಿ ರಿಸರ್ವೇಷನ್ ತುಂಬ ಚೆನ್ನಾಗಿರೋ ರಿಸರ್ವೇಷನ್ ಕೂಡ ಇದೆ, ಆ್ಯಂಡ್ ಆಲ್ಸೋ ನೀವು ನಿಮ್ಮ ಮನೆಯಲ್ಲಿ ಇನ್ಕಮ್ ಏನಿದೆ ಅದು ತುಂಬ ಕಡಿಮೆ ಇದೆ, ತುಂಬ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹತ್ರ ಇದ್ದೀರಾ, ಇವೆಲ್ಲ ಎಲಿಜಿಬಿಲಿಟೀಸ್ ಏನಿದ್ದಾವೆ ಇವೆಲ್ಲ ಒಂದು ಸ್ಟೂಡೆಂಟ್ ಎಲಿಜಿಬಲ್ ಆಗಿದ್ದರೆ ಅವರಿಗೆ ಈ ಸೀಟು ಅಲಾಟ್ ಆಗಿರುತ್ತೆ, ಹೌದಾ? ಯಾ, ಎಲಿಜಿಬಿಲಿಟಿ ಬೇಸ್ಡ್. ಓಕೆ, ಓನ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೀಟಿಂಗ್ ಇನ್ಕಮ್ ಲಿಮಿಟ್ ಆ್ಯಂಡ್ ಅದರ್ ಕ್ರೈಟೀರಿಯಾ ಕ್ಯಾನ್ ಕ್ಲೇಮ್ SNQ. ಈಗ ಈ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಯಾರು ಹೊಂದಿರ್ತಾರೆ ಅವರಿಗೆ ಈಗಾಗಲೇ ಫಸ್ಟ್ ರೌಂಡ್ನಲ್ಲಿ SNQ ಕೋಟಾ ಅಲಾಟ್ ಆಗಿದೆ, ಹೌದಾ? ಈಗ ಒಂದಿಷ್ಟು ಜನಕ್ಕೆ ಮಾರ್ಕ್ನಲ್ಲಿ ಕೂಡ ಅಲಾಟ್ ಆಗಿರ್ಬೋದು, ಅಲಾಟ್ ಆಗಿ ಬಟ್ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಿಲ್ಲ, ಹೌದಾ? ವೈ? ಬಿಕಾಸ್ ಮೆನಿ ಪೀಪಲ್ ವಿಲ್ ಚೇಂಜ್ ದೇರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಒನ್ಸ್ ಆಫ್ಟರ್ ಮಾಕ್ ರೌಂಡ್, ಹೌದಾ? ಈಗ ರೌಂಡ್ 1ಇಂದ ರೌಂಡ್ 2ಗೆ ಹೋಗುವಾಗಲೂ ಕೂಡ ಈಗ ಆ್ಯಡ್ ಮಾಡೋದಕ್ಕೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ತುಂಬ ಜನ ತಮ್ಮ ಲಿಸ್ಟನ್ನು ಚೇಂಜ್ ಮಾಡೇ ಮಾಡ್ತಾರೆ. ಆ್ಯಂಡ್ ವಾಟ್ ಈಸ್ ದ ಪ್ರೂಫ್ ಅಕ್ಕ? ಈಗ ಯಾವ ರೀತಿಯಾಗಿ ಪಾಸಿಬಿಲಿಟೀಸ್ ಅಥವಾ ಚಾನ್ಸಸ್ ಇದೆ ಅಂತ ಹೇಳ್ಬೋದಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ರಿ, ರೈಟ್? ಯಾ, ಹಿಯರ್ ಯು ಕ್ಯಾನ್ ಸಿ ಹೌ ಕ್ಯಾನ್ SNQ ಸೀಟ್ ಕಮ್ ಇನ್ ಸೆಕೆಂಡ್ ರೌಂಡ್. ಈಗ ಎಲ್ಲ ತುಂಬ ಜನ ಹೇಳ್ತಿರ್ತಾರೆ ಫಸ್ಟ್ ರೌಂಡ್ಗೆ ಆದರೆ ಮುಗೀತು, ಅದನ್ನು ಯಾರೂ ಬಿಟ್ಟೇ ಕೊಡೋದಿಲ್ಲ, ಆ ಸೀಟ್ನ ಯಾರು ಬಿಟ್ಕೊಡ್ತಾರೆ ಅಂತೆಲ್ಲ ಇತ್ತು. ಓಕೆ, ಬಟ್ ವಾಟ್ ಹ್ಯಾಪನ್ಸ್ ಈಸ್, ಹಿಯರ್ ಐ ವಿಲ್ ಗಿವ್ ದ ರಿಯಲ್ ಲೈಫ್ ಎಕ್ಸಾಂಪಲ್. ಓಕೆ, ನಾನು ಇದಾದಮೇಲೆ ನಮ್ಮ ಜೂನಿಯರ್ದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ, ಅದಕ್ಕಿಂತ ಮೊದಲು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ಯಾವ ರೀತಿಯಾಗಿ ಇದಾಗುತ್ತೆ ಅಂತ. ಓಕೆ, ಈಗ ರೌಂಡ್ 1ನಲ್ಲಿ ಅಂದ್ಕೊಳ್ಳೋಣ, ಒಂದು ಸ್ಟೂಡೆಂಟ್ A ಅಂತ ತಗೊಳ್ಳೋಣ, ಅವ್ರಿಗೆ ಏನಾಗಿದೆ, SNQ ಸೀಟ್ ಅಲಾಟ್ ಆಗಿದೆ. ಓಕೆ, ಈಗ ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನು ತೋರಿಸುತ್ತೆ, 0 ಅಂತಲೇ ತೋರಿಸುತ್ತೆ, ಹೌದಾ? ಯಾಕಂದರೆ ಅದು ಅಕ್ಯುಪೈ ಆಲ್ರೆಡಿ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಚಾಯ್ಸ್ 2ನ ತಗೊಂಡು ಹೋಲ್ಡ್ ಮಾಡಿದ್ದಾರೆ ಸೀಟನ್ನು. ಈಗ ಸ್ಟೂಡೆಂಟ್ A ಗೆಟ್ಸ್ ಬೆಟರ್ ಅಲಾಟ್ಮೆಂಟ್, ಇಟ್ ಮೇ ಬಿ ಅ ನೀಟ್, ಇಟ್ ಮೇ ಬಿ ಎನಿ ಅದರ್ ಮೆಡಿಕಲ್ ಸೀಟ್ ಇನ್ ಸೆಕೆಂಡ್ ರೌಂಡ್. ಓಕೆ,
ಈಗ ಇಂಜಿನಿಯರಿಂಗ್ ಇದ್ದಿದ್ದೇನಾಯಿತು, ಆ SNQ ಸೀಟನ್ನು ಹೋಲ್ಡ್ ಮಾಡಿದಂಥ ಕ್ಯಾಂಡಿಡೇಟ್ಗೆ ಇನ್ನೊಂದು ಕಾಲೇಜ್ ಅಲಾಟ್ ಆದಾಗ ಆ ಸೀಟನ್ನು ಬಿಟ್ಕೊಡ್ತಾರೆ. ಈಗ ಏನಾಗುತ್ತೆ, ದಟ್ ಈಸ್ surrenders the previous engineering SNQ seat becomes available and another eligible candidate can get a chance. Okay, yeah, this might happen. Why? Because ಈಗ ನಾನು ನಿಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಹೇಳ್ದೆಲ್ಲ, ಅದನ್ನು ತೋರಿಸ್ತೀನಿ, ಇಲ್ಲಿ ನೋಡೋಣ ಬನ್ನಿ. ಹಿಯರ್ ಯು ಕ್ಯಾನ್ ಟೇಕ್, ದಿಸ್ ಇಸ್ ಮೈ ಜೂನಿಯರ್ಸ್ ಸಿನಾರಿಯೋ. ಓಕೆ, ಏನಾಗಿದೆ ಅಂದರೆ ನಾನೇ ಸ್ವತಃ ನಮ್ಮ ಜೂನಿಯರ್ದು ಆಪ್ಷನ್ ಎಂಟ್ರಿನ ಹಾಕಿದ್ದೆ. ಅವ್ರಿಗೇನಾಗಿದೆ, ಈಗ ತುಂಬ ಚೆನ್ನಾಗಿ ರ್ಯಾಂಕ್ ಕೂಡ ಇತ್ತು. ಇಟ್ ವಾಸ್ ಅರೌಂಡ್ 8,000 ಸಮಥಿಂಗ್ ಇನ್ ಇಂಜಿನಿಯರಿಂಗ್. ಆ್ಯಂಡ್ ಏನಾಗಿತ್ತು, ಅವ್ರದ್ದು ಎಲಿಜಿಬಲ್ ಕೂಡ ಆಗ್ತಾಯಿದ್ಲು. ಸೊ ಏನಾಗಿದೆ, ಈಗ ಅವಳದು ಚೆನ್ನಾಗಿರೋಂಥ ನೀಟ್ ರ್ಯಾಂಕ್ ಕೂಡ ಇದೆ. ಚೆನ್ನಾಗಿರೋ ನೀಟ್ ರ್ಯಾಂಕ್ ಅಂದರೆ ಇಟ್ಸ್ ನಿಯರ್ಲಿ 50K ನಿಯರ್ಲಿ ಇದೆ, ಹೌದಾ? ಈಗ ಅವಳು ಮೊದಲಿಂದಲೂ ಹೇಳ್ತಾ ಇದ್ಲು, ನಾನು ಮಾಡಬೇಕು ಅಂದರೆ ನಾನು ಮೆಡಿಕಲ್ಲೇ ಮಾಡ್ತೀನಿ, ಇಂಜಿನಿಯರಿಂಗ್ ನಂಗೆ ಬೇಡವೇ ಬೇಡ. ಬಟ್ ಇನ್ ಸೇಫರ್ ಸೈಡ್ ನಾವು ಇಂಜಿನಿಯರಿಂಗ್ ಕೂಡ ಹಾಕಿದ್ದೀವಿ. ಈಗ ಏನಾಗಿದೆ, ಅವಳಿಗೆ ಫಸ್ಟ್ ರೌಂಡ್ನಲ್ಲಿ SNQ ಕೋಟಾ ಅಲಾಟ್ ಆಗಿದೆ. ಬಟ್ ಆ ಸೀಟನ್ನು ನಾವೇನು ಮಾಡಿದ್ದೀವಿ, ಚಾಯ್ಸ್ 2 ತೊಗೊಂಡು ಅದನ್ನು ಹೋಲ್ಡ್ ಮಾಡಿ ಇಟ್ಟಿದ್ದೀವಿ. ಬಟ್ ಆ ಸೀಟೇ ಅವಳಿಗೆ ಬೇಡವಾಗಿದೆ, ಅದನ್ನು ಇನ್ನೂ ಮುಟ್ಟ ಹೋಲ್ಡಲ್ಲೇ ಇಟ್ಟಿದ್ದೀವಿ. ಸೊ ವಾಟ್ ಹ್ಯಾಪನ್ಸ್ ನಾವು, ಈಗ ಸೆಕೆಂಡ್ ರೌಂಡ್ನಲ್ಲಿ ಈಗ ನಾವು ಅವಳಿಗೆ ಮೆಡಿಕಲ್ ಕೌನ್ಸಿಲಿಂಗ್ ಅಂದರೆ ಈಗ ಆಪ್ಷನ್ ಎಂಟ್ರಿಯಲ್ಲಿ ಕಂಬೈನ್ ಮಾಡಿ ಮೆಡಿಕಲ್ ಅಲಾಂಗ್ ವಿತ್ ಇಂಜಿನಿಯರಿಂಗ್ ಆಪ್ಷನ್ಸನ್ನು ಆ್ಯಡ್ ಮಾಡಿದ್ದೀವಿ. ಈಗ ಏನಾಗುತ್ತೆ, ಫಸ್ಟ್ ರೌಂಡ್ ಅಂದರೆ ಮೆಡಿಕಲ್ ಫಸ್ಟ್ ರೌಂಡ್ನಲ್ಲಿ ಯಾವುದಾದ್ರೂ ಒಂದು ಮೆಡಿಕಲ್ ಕಾಲೇಜ್ ಅಲಾಟ್ ಆದರೆ ಈಗ ಅವಳ ಇಂಜಿನಿಯರಿಂಗ್ ಸೀಟ್ SNQ ಸೀಟ್ ಏನಿದೆ ಅದು ಹೋಗಿಬಿಡುತ್ತೆ. ಓಕೆ, ಹೋಗಿಬಿಡುತ್ತೆ ಅಂದರೆ ಏನು, ಬೇರೆದವ್ರಿಗೆ ಸಿಗೋ ಅಂಥ ಚಾನ್ಸಸ್ ಇರುತ್ತೆ. Yes, that's what I was telling. Here you can see junior is there, good NEET rank is there, eligible for engineering SNQ. So in round 1, SNQ seat is allotted. Ide agide, hauda? Yeah. NEET counseling. Participates in medical counseling with her good NEET rank. Gets preferred medical college or medical seat. She is allotted with medical seat. Okay. Next ಏನಾಗುತ್ತೆ, she leaves that surrenders ಇಂಜಿನಿಯರಿಂಗ್ SNQ ಸೀಟ್. ಸೊ ಆ SNQ ಸೀಟನ್ನು ಬಿಟ್ಟರೆ ಇನ್ನೊಬ್ಬರಿಗೆ ಚಾನ್ಸಸ್ ಇರುತ್ತೆ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಹಿಯರ್ ಯು ಕ್ಯಾನ್ ಸಿ, ದಿಸ್ ಈಸ್ ಯೋರ್ ಮೇನ್ ಕ್ವಶನ್, ಕ್ಯಾನ್ ದ್ಯಾಟ್ ಸೀಟ್ ಗೋ ಟು ಯು? ನಿಮ್ಗೇನಾದರೂ ಈ ಸೀಟ್ ಹೋಗ್ಬೋದಾ? ಓನ್ಲಿ ಇಫ್ 3 ಥಿಂಗ್ಸ್ ಮಸ್ಟ್ ಹ್ಯಾಪನ್. ಓಕೆ, ಇವು 3 ಕಂಡೀಷನ್ಸ್ ಈ ಫಾಲೋ ಆದರೆ ನಿಮಗೆ ಆ ಸೀಟ್ ಬರೋವಂಥ ಚಾನ್ಸಸ್ ಇರುತ್ತೆ. ಏನದು 3 ಕಂಡೀಷನ್ಸ್ ಅಂದರೆ, ಸೀಟ್ಸ್ ಬಿಕಮ್ ಅವೈಲೇಬಲ್. ಓಕೆ, ಆವಾಗ ಈಗ ಅವಳು ಇರುವಂಥ ಸೀಟು ಅವಳು ಮೆಡಿಕಲ್ ಕಾಲೇಜನ್ನು ಆಪ್ಟ್ ಮಾಡ್ಕೊಂಡ್ರೆ ಆವಾಗ ಸೀಟ್ ಅವೈಲೇಬಲ್ ಆಗುತ್ತೆ. ಓಕೆ, KA ಇನ್ಕ್ಲೂಡ್ಸ್ ಇಟ್ ಇನ್ ದ ಪ್ರೊಸೆಸ್. ಓಕೆ, KA ಏನು ಮಾಡಬೇಕು, ಆ ಸೀಟನ್ನು ಈ ಸೆಕೆಂಡ್ ರೌಂಡ್ನಲ್ಲಿ ತರಬೇಕು. ಯಾ, ಇಟ್ ಹ್ಯಾಪನ್ಸ್ ನಾರ್ಮಲಿ. ಯು ಆರ್ ಎಲಿಜಿಬಲ್ ಪ್ಲಸ್ ಮೆರಿಟ್ ಬೇಸ್ಡ್. ಓಕೆ, ನೀವು ಎಲಿಜಿಬಲ್ ಆಗಿರಬೇಕು. ಎಲಿಜಿಬಲ್ ಅಂದರೆ ಏನು, ನಿಮ್ದು ಒಂಥರ ಚೆನ್ನಾಗಿರೋ ರ್ಯಾಂಕ್ ಕೂಡ ಇರಬೇಕು. ನೀವು ಒಂಥರ ವೀಕರ್ ಸೆಕ್ಷನಲ್ಲಿ ಏನಾದರೂ ಬರ್ತಾ ಇದ್ದರೆ, ನಿಮ್ಮ ಇನ್ಕಮ್ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದರೆ, ಓಕೆ, ತುಂಬ ಕಮ್ಮಿ ಏನಾದರೂ ಇದ್ದರೆ ಆ ರೀತಿಯಾಗಿ. ಓಕೆ, ಆ್ಯಂಡ್ ಮೆನಿ ಅದರ್ ಕ್ರೈಟೀರಿಯಾಸ್ ಬೇಸ್ಡ್ ಆನ್ ದ್ಯಾಟ್. ಓಕೆ, ಬೇಸ್ಡ್ ಆನ್ ದ್ಯಾಟ್ ಯು ಮೇ ಗೆಟ್ ದಿಸ್ ಸೀಟ್. ಓಕೆ, ನಾನು ಇವಳದೊಬ್ಬಳದೇ ಅಲ್ಲ ನಾನು ಮಾತಾಡ್ತಾ ಇರೋದು, ಇನ್ನೂ ತುಂಬ ಮೆಡಿಕಲ್ ಸ್ಟೂಡೆಂಟ್ಸ್ ಮೈಟ್ ಬಿ ಹೋಲ್ಡಿಂಗ್ ದಿಸ್ ಟೈಪ್ ಆಫ್ ಸೀಟ್ಸ್. ಓಕೆ, ಇಟ್ ಮೇ ಹ್ಯಾಪನ್ ಆ್ಯಂಡ್ ಇಫ್ ಯು ಹ್ಯಾವ್ ದ್ಯಾಟ್ ಲಕ್, ದೇರ್ ಆರ್ ಮೆನಿ ಚಾನ್ಸಸ್ ದ್ಯಾಟ್ ಓಕೆ ಯು ಮೇ ಬಿ ಅಲಾಟೆಡ್ ವಿತ್ SNQ ಆರ್ ಎಲ್ಸ್ ನಾಟ್. ಓಕೆ, ಸೊ ಪಾಸಿಬಿಲಿಟೀಸ್ ಎರಡೂ ಕೂಡ ಇದೆ. ಸೊ ಯು ಕ್ಯಾನ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ದಿಸ್ ಈಸ್ ದ ಕಂಪ್ಲೀಟ್ ಸಿನಾರಿಯೋ ಆ್ಯಂಡ್ ಯೋರ್ ಚಾನ್ಸ್ ಡಿಪೆಂಡ್ಸ್ ಆನ್ ದೀಸ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್ ದಟ್ ಡಿಸೈಡ್ ದ ಪಾಸಿಬಿಲಿಟಿ ಆಫ್ ಗೆಟಿಂಗ್ SNQ ಸೀಟ್ ಇನ್ ಸೆಕೆಂಡ್ ರೌಂಡ್. ಏನು ನಿಮ್ಮ ಚಾನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಾನು ಈಗಾಗಲೇ ಹೇಳಿದ್ದೀನಿ, KCT ರ್ಯಾಂಕ್ ಆರ್ ಮೆರಿಟ್. ಓಕೆ, lower rank, higher chance. Your rank decides where you stand compared to the other eligible candidates. Okay, category or eligibility. Income limit ಇರ್ಬೋದು, ನಿಮ್ಮ ಕ್ಯಾಟಗರಿ ನೀವು ಎದ್ರಲ್ಲಿ ಬರ್ತಾ ಇದ್ದೀರಾ ಅದು ಡಿಪೆಂಡ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ SNQ ಎಲಿಜಿಬಿಲಿಟಿ,
ಫ್ಯಾಮಿಲಿ ಇನ್ಕಮ್ ಲಿಮಿಟ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಚೆನ್ನಾಗಿ ಆಗಿದೆ ಅಂದರೆ ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ಆ್ಯಂಡ್ ಯುವರ್ ಆಪ್ಷನ್ ಎಂಟ್ರಿ ಮ್ಯಾಟರ್ಸ್ ಅ ಲಾಟ್. ದ ಆರ್ಡರ್ ಆಫ್ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್ ಯು ಚೂಸ್ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್. ಓಕೆ, ಈಗಾಗಲೇ ಹೇಳಿದ್ದೀನಿ ನಾನು 13th ಮುಟ ತುಂಬ ನೀವು ಕೇರ್ಫುಲ್ಲಾಗಿ ಹಾಕಿ ಅಂತ. ಒಂದ್ಸತಿ ಸೆಕೆಂಡ್ ರೌಂಡ್ ಮುಗಿದು ಬಿಡ್ತಂದರೆ ನೀವು ಕಾಲೇಜ್ ಜಾಯಿನ್ ಆಗ್ತೀರಾ. ಮತ್ತು ಥರ್ಡ್ ರೌಂಡ್ಗೆ, ಓಕೆ, ಥರ್ಡ್ ರೌಂಡ್ಗೆ ಇನ್ನೂ ತುಂಬ ನಿಮಗೆ ಕನ್ಫ್ಯೂಷನ್ಸ್ ಇದ್ದಾವೆ. ಸೊ ಇಫ್ ಯು ವಾಂಟ್ ಐ ವಿಲ್ ಟ್ರೈ ಟು ಮೇಕ್ another video on this third round. ಓಕೆ, ಬೇಕಂದರೆ ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಡೂ ಇಟ್. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. These all the factors together decide whether you can get SNQ seat in second round or not. Okay, there are some possibilities, but ಇದು 100% ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಬಂದಿಲ್ಲ. ಇಟ್ಸ್ ಲೈಕ್ ಚಾನ್ಸಸ್ ಆರ್ ದೇರ್ ಆರ್ ನಾಟ್ ಅಂತ ನೀವು ಏನು ಕೇಳ್ತೀರಾ, ಚಾನ್ಸಸ್ ಇದ್ದಾವೆ. ಸೊ ಇಫ್ ಲಕ್ ಫೇವರ್ಸ್, ಓಕೆ, ದೆನ್ ಇಟ್ ಮೇ ಹ್ಯಾಪನ್. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ಐ ಆಮ್ ಟ್ರೈಂಗ್ ಟು ರಿಪ್ಲೈ ಆಲ್ ಯುವರ್ ಕಮೆಂಟ್ಸ್ ಬಿಕಾಸ್ ಈ ಟೈಮ್ನಲ್ಲಿ ನಂಗೆ ಗೊತ್ತಿದೆ ಯಾವ ರೀತಿಯಾಗಿ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡ್ತಿರ್ತಾರಂತ. ರೈಟ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.